ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಇದು ನನ್ನ ಥರ್ಸ್ಡೇ ಬ್ಲಾಗ್ ಆಗಿತ್ತು. ಆ್ಯಂಡ್ ನಾನು ಊರಲ್ಲಿರೋ ಕಾರಣ ಇವತ್ತು ನಾನು ಎದ್ದೇಳಬೇಕಾದ್ರೆ 8:45 ಆಗಿತ್ತು. ನಿನ್ನೆ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಗಿದ್ದಿದೆ. ಸೊ ಇವತ್ತು ನನ್ನ ಕೆಲಸ ಏನೆಲ್ಲ ಇತ್ತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ಎಲ್ಲ ಮಾಡ್ಕೊಂಡು ಆದಮೇಲೆ ನಾವು ಸಿಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನನಗೊಂದು ಸ್ವಲ್ಪ ಡ್ರೆಸ್ ಆಲ್ಟರ್ ಮಾಡೋದಿತ್ತು. ಸೊ ಅದನ್ನು ಮಾಡಿಕೊಂಡು ನಾನು ಸಿಟಿಗೆ ಹೊರಟ್ವಿ. ಆ್ಯಕ್ಚುಲಿ ಅಮ್ಮ ಸ್ಕೂಲ್ಗೆ ಹೋಗಿ ಬಂದಮೇಲೆ ಮಧ್ಯಾಹ್ನ 1:30 ಹಂಗೆ ನಾವು ಹೊರಟಿದ್ದು. ನಾನು ಸಿಟಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಬಟ್ಟೆ ತೊಗೊಂಡಿದ್ದೆ, ಅದನ್ನು ಸ್ಟಿಚ್ ಮಾಡಿಸೋದಕ್ಕಿತ್ತು. ಅದಕ್ಕೋಸ್ಕರ ಅಂತಲೇ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ. ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ಬಟ್ಟೆ ಹೊಲಿಯೋದಕ್ಕೆ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಮೂಡಿಗೆರೆಗೆ ಹೋದ್ವಿ. ಆ್ಯಂಡ್ ಇದು ಕೌಶಲ್ಯ ಬ್ಯೂಟಿಕ್ ಅಂತ ಹೇಳಿಬಿಟ್ಟು ಶಾಪ್ ನೇಮು. ಇದು ನಮ್ಮ ಅತ್ತಿಗೆ ಇದೆ. ಸೊ ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ಕೊಡೋದು. ನನಗೆ ಇವ್ರ ಹತ್ರ ಸ್ಟಿಚಿಂಗ್ ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ. ಹಾಗಾಗಿ ನಾನು ಹಾಸನಲ್ಲಿ ತೊಗೊಂಡ್ರು ಇಲ್ಲಿಗೆ ಕೊಟ್ಟು ಕಳಿಸ್ತೀನಿ ಸ್ಟಿಚಿಂಗಿಗೆ. ಆ್ಯಂಡ್ ಪಾಪು ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ನನ್ನ ಮೆಷರ್ಮೆಂಟ್ನು ತೊಗೊಂಡ್ರು. ಸೊ ನಾನು ಅರ್ಜೆಂಟಲ್ಲಿ ಹೊರಟಿದ್ರಿಂದ ಪಾಪುಗೆ ತಲೆ ಬಾಚಿರಲಿಲ್ಲ. ಸೊ ಅಲ್ಲೇ ಶಾಪಲ್ಲೇ ತಲೆ ಬಾಚಿಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಮ್ಮಮ್ಮನೂ ಸಹ ನಮ್ಮ ಜೊತೆ ಬಂದಿದ್ದರಿಂದ ಅವರು ಲಾಸ್ಟ್ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೋಸ್ಕರ ಏನೇನೋ ಐಟಮ್ ಬೇಕಿತ್ತು ಅಂತೇಳಿ ಅದನ್ನು ತೊಗೊಳೋಕ್ಕೋಸ್ಕರ ನಮ್ಮ ಜೊತೆ ಬಂದಿದ್ದರು. ನಾವು ಇಲ್ಲಿ ಕೆಲಸ ಮುಗಿದ್ಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ಬಟ್ಟೆ ಸ್ಟಿಚಿಗೆ ಕೊಟ್ಬಿಟ್ಟು ನಾವು ಸೀದಾ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಸ್ವಲ್ಪ ಬ್ಯಾಂಗಲ್ಸ್ ಅದು ಇದು ಎಲ್ಲ ತೊಗೊಂಡು. ನಾನು ಪಾಪುಗೆ ಬ್ಯಾಂಗಲ್ ತೊಗೊಂಡೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ತೊಗೊಂಡಿದ್ದು. ಆ್ಯಂಡ್ ಅದನ್ನು ತೊಗೊಂಡಾದಮೇಲೆ ಅಲ್ಲಿಂದ ನಾವು ಸೀದಾ ದಿನಸಿ ಅಂಗಡಿಗೆ ಹೋಗಿ ಸ್ವಲ್ಪ ದಿನಸಿ ಐಟಮ್ಸ್ ಬೇಕಿತ್ತು. ಸೊ ಅದನ್ನು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ನಾನು. ಆ್ಯಂಡ್ ಅದನ್ನೆಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಡ್ತಿರ್ಬೇಕಾದ್ರೆ ಪಾಪು ಜೊತೆಯಲ್ಲಿದ್ದು ನೋಡಿ ಅವರು ಓನರ್ ಆಂಟಿ ಬಂದು ಪಾಪುನ ಎತ್ಕೊಂಡ್ರು. ಆ್ಯಂಡ್ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಅವಳು ಅವ್ರ ಜೊತೆ ಹೋದಳು. ಇಲ್ಲಾಂದರೆ ಇವಾಗ ಸ್ವಲ್ಪ ಅಬ್ಸರ್ವ್ ಮಾಡೋದ್ರಿಂದ ಬೇರೆಯವ್ರು ಯಾರಾದರೂ ಕರೆದ್ರೆ ಹೋಗಲ್ಲ ಅವಳು. ಸ್ವಲ್ಪ ಹೊತ್ತು ಮುಖ ನೋಡ್ತಾಳೆ, ಅಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಮನೆಗೆ ಹಾಲು ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಪಕ್ಕದಲ್ಲಿ ನಂದಿನಿ ಡೈರಿ ಇತ್ತು. ಸೊ ಅಲ್ಲಿ ಹಾಲು ತೊಗೊಳ್ಳೋಣ ಅಂತ ಹೋದೆ. ಆ್ಯಂಡ್ ನಮ್ಮಮ್ಮ ಕಾಫಿ ಬೇಕು ಅಂತ ಕೇಳಿದರು. ಸೊ ಕಾಫಿ ಕುಡಿಯೋ ಟೈಮ್ ಆಲ್ರೆಡಿ ಆಗಿತ್ತು, ಅದಕ್ಕೋಸ್ಕರ ಕಾಫಿ ತೊಗೊಂಡ್ವಿ ನಾವು. ಬಟ್ ಒಂದೇ ಒಂದು ಕಾಫಿ ತೊಗೊಂಡಿದ್ದು. ಅಲ್ಲಿ ಓನರ್ ಇಲ್ದಲೇ ಇರೋ ಕಾರಣ ಕಾಫಿ ಮಾಡ್ತಾಯಿಲ್ಲ. ಬಟ್ ಒಂದು ಕಾಫಿ ಮಾಡಿಕೊಡ್ತೀನಿ ಅಂತಂದರು. ಹಾಗಾಗಿ ಅಮ್ಮಂಗೆ ಕಾಫಿ ಕೊಟ್ವಿ. ಅದರಲ್ಲೇ ನಾವು 3 ಜನ ಶೇರ್ ಮಾಡಿದ್ವಿ. ಆ್ಯಂಡ್ ಹಾಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಕಡಲೆಕಾಯಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ಕಡಲೆಕಾಯಿನ ತೊಗೊಂಡು ನಾವು ಹೊರಡ್ವಿ. ಆ್ಯಂಡ್ ಕಡಲೆಕಾಯಿ ರೇಟ್ ಕೇಳಿ ನನಗೊಂದು ಸಲ ಶಾಕ್ ಆಯಿತು. ಇದೇನು ಇಷ್ಟಿದೆ 80 ರೂಪಾಯಿನ ಅಂತ ಹೇಳಿಬಿಟ್ಟು. ಬಟ್ ನೋಡಿ ನಿಲ್ಲಿಸಿದ್ವಲ್ಲ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ತೊಗೊಂಡೆ ಅಷ್ಟೇ. ಆ್ಯಂಡ್ ತೊಗೊಂಡ್ಬಿಟ್ಟು ಸೀದಾ ನಾವು ಮನೆ ಕಡೆ ಹೋದ್ವಿ. ಇದಿಷ್ಟೇ ಕ್ಲಿಪ್ಸ್ನ ನನಗೆ ಇವತ್ತು ತೊಗೊಳೋದಕ್ಕಾಗಿದ್ದು. ಆ್ಯಂಡ್ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.